ವೆಲ್ಕಮ್ ನನ್ನ ಮುದ್ದಿನ ಹೃದಯಗಳೇ. ದ ಆರ್ಟ್ ಆಫ್ ಮ್ಯಾನಿಫೆಸ್ಟೇಷನ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನಿಮ್ಮ ಜೀವನದಲ್ಲಿ ನಿಮ್ಮ ಗುರಿಗಳನ್ನ ಈಸಿಯಾಗಿ ಸಾಧಿಸ್ಬೇಕಂತಿದ್ದೀರಿ, ನಿಮಗಾಗಿ ಸುವರ್ಣ ಅವಕಾಶ. ಕೆಳಗೆ ಕೊಟ್ಟಿರುವಂತಹ ಲಿಂಕ್ ನ ಮೂಲಕ ನೀವು ಆರ್ಟ್ ಆಫ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಗಳನ್ನ ಕಲಿತು ಈಸಿಯಾಗಿ ನಿಮ್ಮ ಗುರಿಗಳನ್ನ ಸಾಧಿಸಬಹುದು. ಅಂಡ್ ಐ ಚಾಲೆಂಜ್ ಯು, ವಿದಿನ್ 7 days ನಿಮ್ಮ ಮೈಂಡ್ ಸೆಟ್ ಅನ್ನ ಇದು ಚೇಂಜ್ ಮಾಡುತ್ತೆ. ಅಂಡ್ ವಿದಿನ್ 7 days ಇಟ್ ಶೋಸ್ ಇಟ್ಸ್ ಎಫೆಕ್ಟ್. ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಪ್ರಬಲವಾದಂತಹ ಬದಲಾವಣೆಯನ್ನ ಕಾಣ್ತೀರಿ. ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ. ನನ್ನನ್ನು ಇನ್ಸ್ಪೈರ್ ಮಾಡಿದಂತಹ ಒಂದು ಇಂಪಾರ್ಟೆಂಟ್ ಕಥೆಯನ್ನ ಹಂಚ್ಕೊಳ್ಳಿಕ್ಕೆ ಹೋಗ್ತಿದ್ದೀನಿ. ಸ್ಟೇ ಅಪ್ ಟು ದಿ ಎಂಡ್ ಆಫ್ ದಿ ವಿಡಿಯೋ. ಒಂದು ಮಂಗ ಮೀನು ದಡದಲ್ಲಿ ಬಿದ್ದು ಹೊರಳಾಡ್ತಿರೋದನ್ನ ನೋಡ್ತದಂತೆ. ಅದನ್ನ ತಗೊಂಡ್ ಬಂದು ಮರಕ್ಕೆ ನೇತ್ ಹಾಕ್ತದಂತೆ. ನೇತ್ ಹಾಕ್ಬಿಟ್ಟು ಅದು ಒದ್ದಾಡ್ತಿರೋದನ್ನ ನೋಡಿ ಹೊಟ್ಟೆ ಹಸಿವಾಗಿದೆ, ಅದಕ್ಕೆ ಒದ್ದಾಡ್ತಿದೆ ಅಂತ ಹೇಳಿ ಅದಕ್ಕೆ ಹೋಗಿ ಬಾಳೆಹಣ್ಣನ್ನ ಬಾಯಲ್ಲಿಡತ್ತಂತೆ. ಸೊ ತಿನ್ನಕ್ ಬರಲ್ಲ ಅಂದಾಗ ಜೋರಾಗಿ ನೂಕುತ್ತಂತೆ. ಅದಾದ ನಂತರ ಅದು ಒದ್ದಾಡಿ ಸತ್ತು ಹೋಗ್ಬಿಡುತ್ತಂತೆ ಮೀನು. ಸ್ವಲ್ಪ ಹೊತ್ತಿನವರೆಗೂ ಮಂಗ ಬಾಳೆಹಣ್ಣನ್ನ ತಿನ್ಸೋಕೆ ಟ್ರೈ ಮಾಡತ್ತೆ. ಬಟ್ ಮೀನ್ ತಿನ್ನೋಕ್ಕಾಗಲ್ಲ, ಸತ್ತು ಹೋಗಿರುತ್ತಂತೆ. ಆಮೇಲೆ ಸತ್ತು ಹೋಗಿದ್ದನ್ನ ನೋಡಿ ಆಳಕ್ ಸ್ಟಾರ್ಟ್ ಮಾಡ್ಬಿಡುತ್ತಂತೆ. ಈ ಕಥೆಯಿಂದ ತಿಳಿದು ಬರೋದೇನು? ನಾವೇನು ಅನ್ಕೊಂತೀವಿ, ನಮ್ಮ ಮಕ್ಕಳಿಗೆ, ನಮ್ಗೆ ಬೇಕಾಗಿದ್ದವ್ರಿಗೆ ನಮಗೇನು ಒಳ್ಳೇದು ಅನ್ಸುತ್ತೋ ಅದನ್ನ ಮಾಡಬೇಕು ಅಂತ ಹೇಳಿ ಹೋಗ್ತೀವಿ, ಅವ್ರ ಮೇಲೆ ಫೋರ್ಸ್ ಆಗ್ತೀವಿ, ಇದನ್ನೇ ಮಾಡು. ಫಾರ್ ಎಕ್ಸಾಂಪಲ್, ನಾನು ಯಾವುದೋ ಒಂದು ಗವರ್ಮೆಂಟ್ ಜಾಬ್ ತಗೊಂಡಿದ್ದಿಲ್ಲ, ನನ್ನ ಮಗ ತಗೋಬೇಕು, ಅದಕ್ಕಾಗಿ ಓದು ಅಂತ ಫೋರ್ಸ್ ಮಾಡ್ತೀವಿ. ಅಥವಾ ನಾನು ಏನೋ ಸಂಪಾದನೆ ಮಾಡೋಕ್ಕಾಗಿರ್ಲಿಲ್ಲ, ಒಂದು ಬಿಸ್ನೆಸ್ ಕಟ್ಟೋಕ್ಕಾಗಿಲ್ಲ, ನನ್ನ ಮಗ ಸಂಪಾದನೆ ಮಾಡಬೇಕು. ಬಟ್ ನಾವೇನು ಮರಿತೀವಿ ಅಂದರೆ ಅವ್ರಿಗೆ ಏನು ಇಷ್ಟ ಅಂತ ಅನ್ನೋದನ್ನೇ ಮರಿತೀವಿ. ಎವ್ರಿವನ್ ಹ್ಯಾಸ್ ದೇರ್ ಡಿಫ್ರೆಂಟ್ ಜರ್ನಿ, ರೈಟ್? ನಮ್ಮ ಮಕ್ಕಳೇ ಆಗಿದ್ರು ಅವ್ರು ಬರೋದು ಅವರ ಒಂದು ಜರ್ನಿಯನ್ನ ಪ್ರಾರಂಭಿಸೋಕೆ. ನಾವೇನ್ ಮಾಡ್ಬಿಡ್ತೀವಿ, ನಮಗ್ ಆಗಿಲ್ಲ, ನಾವ್ ಇದನ್ನ ಮಾಡ್ಬೇಕಂತಿದೀವಿ ಅನ್ನೋ ಕಾರಣಕ್ಕೆ, ಇದು ಒಳ್ಳೇದು ಅಂತ ನಮಗ್ ಅನ್ಸಿದೆ ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ಫೋರ್ಸ್ ಹಾಕಕ್ ಹೋಗ್ತಿದೀವಿ. ಇದರರ್ಥ ನೀವು ಕೆಟ್ಟದ್ ಮಾಡ್ಬೇಕು ಅಂತ ಅಲ್ಲ. ಮಂಗ ಮೀನಿಗೆ ಕೆಟ್ಟದ್ ಮಾಡ್ಬೇಕು ಅಂತ ಇರ್ಲಿಲ್ಲ, ಆದ್ರೂ ಕೂಡ ಮೀನ್ ಸತ್ತು ಹೋಯ್ತು. ಕಾರಣ ಅದಕ್ಕೆ ಏನ್ ಒಳ್ಳೇದು ಅಂತ ಇದಕ್ಕೆ ತಿಳಿತಿರ್ಲಿಲ್ಲ. ತನಗೇನ್ ಒಳ್ಳೇದು, ತನ್ನ ಜಾತಿಯ ಪ್ರಾಣಿಗಳಿಗೆ ಏನು ಒಳ್ಳೇದು ಅದಕ್ಕೂ ಅದೇ ಒಳ್ಳೇದು ಅನ್ಕೊಳುತ್ತೆ. ಇಲ್ಲೇ ನಾವು ಮಿಸ್ಟೇಕ್ಗಳನ್ನ ಮಾಡ್ತಾ ಹೋಗ್ತೀವಿ. ನಮ್ಮ ಮಕ್ಳಿಗೆ ನಮ್ಗೇನ್ ಚೆನ್ನಾಗ್ ಅನ್ಸಿರುತ್ತೋ ನಮ್ಮ ಮಕ್ಕಳಿಗೆ ಅದನ್ನೇ ಫೋರ್ಸ್ ಮಾಡ್ತಾ ಹೋಗ್ತೀವಿ. ಇದರಿಂದ ಏನಾಗ್ತದೆ ಅಂದ್ರೆ ಅವರು ತಮ್ಮ ದಾರಿಯಲ್ಲಿ ಡಿಸ್ಟ್ರಾಕ್ಟ್ ಆಗ್ತಾ ಹೋಗ್ತಾರೆ. ಇವನು ಪ್ರತಿಯೊಂದು ಜೀವನೂ ಕೂಡ ಭೂಮಿಗೆ ಬರ್ಬೇಕಾದ್ರೆ ಒಂದು ಉದ್ದೇಶದೊಂದಿಗೆ ಬರ್ತದೆ ಅಂತ ಹೇಳಿ ಸ್ಪಿರಿಚುವಲ್ ಪರ್ಸನ್ಸ್ ಹೇಳ್ತಿರ್ತಾರೆ. ಸೊ ನಿಮ್ಮ ಮಕ್ಕಳು ಕೂಡ ಯಾವ್ದನ್ನ ಇಷ್ಟಪಡ್ತಾರೆ, ಯಾವ ಕೆಲಸವನ್ನ ಮಾಡ್ತಾ ಎಂಜಾಯ್ ಮಾಡ್ತಾರೆ, ಯಾವ್ದನ್ನ ಮಾಡೋಕೆ ಇಷ್ಟಪಡ್ತಾರೆ, ಅವ್ರಿಗೆ ಅದರಲ್ಲಿ ಪ್ರೋತ್ಸಾಹ ಕೊಡಿ. ಹಾಗೆ ಡಿಸ್ಟ್ರಾಕ್ಟ್ ಆಗದೆ ಇರೋ ಹಾಗೆ ರಕ್ಷಿಸಿ. ಅದರ ಬದಲಾಗಿ ನಿಮ್ಮ ಒಂದು ಆಸೆಗಳನ್ನ ಅವ್ರ ಮೇಲೆ ಹೇರಬೇಡಿ. ಬಿಕಾಸ್ ಎವ್ರಿ ಒನ್ ಹ್ಯಾಸ್ ಅ ಜರ್ನಿ, ಎವ್ರಿ ಒನ್ ಹ್ಯಾಸ್ ಅ ಲೈಫ್. ಈ ಲೈಫ್ ಹೋದ್ರೆ ಇನ್ನೊಂದು ಲೈಫ್ ಅಂತ ಇಲ್ಲ. ಇಟ್ಸ್ ಓವರ್ ಮೀನ್ಸ್ ಓವರ್.